ಅಂತ ಲೈಕ್ ಯಾವ ತರ ಸ್ಕ್ಯಾಮ್ ಆಗುತ್ತೆ ಮೆಜೆಸ್ಟಿಕ್ ಅಲ್ಲಿ, ಯಾವ ತರ ಮೋಸ ಆಗುತ್ತೆ ಎಲ್ಲ ಮೊಬೈಲ್ ಕಳ್ತನ ಜಾಸ್ತಿ. ಹಾ ಮತ್ತೆ ಇಲ್ಲಿ ಬ್ರಿಡ್ಜ್ ಮೇಲ್ಗಡೆನು ರಾತ್ರಿ ಹೊತ್ತು ಒಂದ್ ಸ್ವಲ್ಪ ಗಂಟ ಜಾಸ್ತಿ ಬ್ರೋ. ಮರ್ಡರ್ ಬೇಡ್ಕೊಂಡಂತೆ ಎಷ್ಟೋ ಬೇಡ್ಕೊಂಡಂತೆ, ಎಷ್ಟು ಬೇಡ್ಕೊಂಡ್ರು ಮನೆ ಹೋಗೋ ದುಡ್ಡಿಲ್ಲ ಹಣ ಕೊಡ್ರಿ ಅಂದ್ರೂ ಚುಚ್ಬಿಡ್ತೀನಿ ಹಿಂದೆ ನಡಿ ಅಂತ ಅಂದ್ರಂತೆ. ನಮಸ್ಕಾರ ಬಾಸು, ನಾವಿದೀವಿ ಇವತ್ತು ಮೆಜೆಸ್ಟಿಕ್ ಅಲ್ಲಿ. ಈ ಮೆಜೆಸ್ಟಿಕ್ ಅಲ್ಲಿ ಯಾವ ತರ ಸ್ಕ್ಯಾಮ್ಸ್ ನಡೆಯುತ್ತೆ ಮತ್ತೆ ಜನರನ್ನ ಹೇಗ್ ಮೋಸ ಮಾಡ್ತಾರೆ ಅಂತ ಜನರ ಹತ್ರನೇ ಹೋಗಿ ಕೇಳೋಣ ಬನ್ನಿ. ಜೊತೆಗೆ ವರ್ಸ್ಟ್ ರೇಟಿಂಗ್ ಬಗ್ಗೆನೂ ತಿಳಿಯೋಣ. ಫಸ್ಟಿಗೆ ಮೆಜೆಸ್ಟಿಕ್ ಅಲ್ಲಿ ಯಾವ ತರ ಸ್ಕ್ಯಾಮ್ ಆಗುತ್ತೆ, ಯಾವ ತರ ಮೋಸ ಆಗುತ್ತೆ ಅಂತ ಜನರ ಹತ್ರನೇ ಹೋಗಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ವೆ ಮಾಡ್ತಾ ಇದೀವಿ. ಲೈಕ್ ಈ ಮೆಜೆಸ್ಟಿಕ್ ಅಲ್ಲಿ ಹೊಸಬ್ರು ಬರ್ತಾರಲ್ಲ ಬೆಂಗಳೂರಿಗೆ, ಹೊಸಬ್ರು ಅವ್ರಿಗೆಲ್ಲ ಎಚ್ಚರಿಕೆ ಕೊಡೋಣ ಅಂತ. ಲೈಕ್ ಯಾವ ತರ ಸ್ಕ್ಯಾಮ್ ಆಗುತ್ತೆ ಮೆಜೆಸ್ಟಿಕ್ ಅಲ್ಲಿ, ಯಾವ ತರ ಮೋಸ ಆಗುತ್ತೆ ಎಲ್ಲ ಮೊಬೈಲ್ ಕಳ್ತನ ಜಾಸ್ತಿ. ಹಾ ಪಾಕೆಟ್ ಅವೆಲ್ಲ ಪಿಕ್ ಪಾಕೆಟ್ ಎಲ್ಲ ಆಗುತ್ತೆ. ಸಾಮಾನ್ಯ. ಪಿಕ್ ಪಾಕೆಟ್ ಮತ್ತೆ ನೈಟ್ ಹೊತ್ತೆಲ್ಲ ಹಿಂಗೆ. ನೈಟ್ ಎಲ್ಲ ಇಲ್ಲಿ ಜಾಸ್ತಿ ಓಡಾಡಲ್ಲ ನಾವು. ಹಾ ಅಷ್ಟೇ ಏನೋ ಕೆಲಸ ಇದ್ರೆ ಅಷ್ಟೇ, ಬೇರೆ ಬಂದು ಕೆಲಸ ಇದ್ದಾಗ ಅಷ್ಟೇ ಮಾಡೋದು. ಸರಿ ಅಣ್ಣ, ಥ್ಯಾಂಕ್ಸ್. ನಾವು ಕಾಲೇಜ್ ಸ್ಟೂಡೆಂಟು. ಬೈ ದ ವೇ ಬಾಸು, ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೇಕಲ್ವಾ, ಏನ್ ಸರ್ವೆ ಅಂತವನೇ ಬುಕ್ ಬೇರೆ ಇಟ್ಕೊಂಡವನೇ ಅಂತ. ಯಾಕಂದ್ರೆ ಸುಮ್ಮನೆ ಹೋಗಿ ಜನರ ಹತ್ರ ಕೇಳಿದ್ರೆ ಅಷ್ಟು ಈಸಿಯಾಗಿ ಆನ್ಸರ್ ಮಾಡ್ತಾರ. ಸೊ ನಾನು ಕಾಲೇಜಿಂದ ಸರ್ವೆ ಮಾಡ್ತಾ ಇದ್ದೀನಿ, ಅದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡ್ರೆ ಮೇ ಬಿ ಹೆಲ್ಪ್ ಮಾಡ್ಬೋದು ಅಂತ ನಾನು ಈ ಐಡಿಯಾನ ಯೂಸ್ ಮಾಡಿರೋದು. ಆ್ಯಂಡ್ ಸೇಫ್ ಕೂಡ ಇರುತ್ತೆ. ನೀನು ಸಾಮಾನ್ಯದೋನಲ್ಲಣ್ಣ. ಮತ್ತೆ ನಾವು ಹೈಡ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಯಾಕಂದ್ರೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂತ ಜನರಿಗೆ ಗೊತ್ತಾದ್ರೆ ಆನ್ಸರ್ ಮಾಡೋಕ್ಕೇನೆ ಸ್ವಲ್ಪ ಭಯ ಪಡ್ಬೋದು ಅಥವಾ ಆನ್ಸರ್ ಮಾಡ್ದೇನೆ ಇರ್ಬೋದು. ಸೊ ಹಾಗಾಗಿ ವಿಡಿಯೋ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ವಿನಂತಿ ಬಾಸು. ನಾವು ಕಾಲೇಜ್ ಸ್ಟೂಡೆಂಟು. ಕಾಲೇಜ್ ಸ್ಟೂಡೆಂಟು ಇವರು ಕಾಲೇಜ್. ಕನ್ನಡ ಬರಲ್ವಾ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಹಲೋ ಅಣ್ಣ, ನಮಸ್ತೆ. ಹಲೋ ಅಣ್ಣ. ಅಣ್ಣ ಅಂತೂ ಫುಲ್ ಟೈಟು. ಕನ್ನಡ ಬರಲ್ವಾ? ಮತ್ತೆ ಯಾವ ಲ್ಯಾಂಗ್ವೇಜ್ ಬರುತ್ತೆ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಣ್ಣ ವಾಪಸ್ ಕರೆದ್ರು ನನ್ನ, ಏನೋ ಇನ್ಫಾರ್ಮೇಶನ್ ಕೊಡೋಕೆ ಕರೀತವ್ರೆ ಅಂತ ಅಂದ್ಕೊಂಡೆ. ಬಟ್ ಅಣ್ಣನ ಕೈಲಿ ಎದ್ದೋಳಕ್ಕಾಗದೆ ಅಷ್ಟು ಟೈಟ್ ಆಗಿದ್ರಲ್ಲ, ಸೊ ಹೆಲ್ಪ್ಗೋಸ್ಕರ ಕರೆದಿದ್ದು. ಸರಿ ಬಿಡು. ನಾನೊಂದು ಸರ್ವೆ ಮಾಡ್ತಾ ಇದ್ದೀನಿ. ಈ ಮೆಜೆಸ್ಟಿಕ್ ಅಲ್ಲಿ ಲೈಕ್ ಯಾವ ತರ ಸ್ಕ್ಯಾಮ್ ಆಗುತ್ತೆ ಅಂತ ನೋಟ್ ಮಾಡ್ಕೋಬಹುದು. ಕಾಲೇಜ್ ಬೇಕಾದ್ರೆ ಯಾವ ತರ ಆಗ್ಬೋದು? ಏನಾದ್ರೂ ತಗೋತೀವಿ, ಐಟಮ್ ತಗೊಳ್ಳೋದ್ರಲ್ಲ ಆಗುತ್ತಾ? ಎಲ್ಲಿ ಮಾಡ್ತಾ ಇರ್ತಾರೆ ಅದನ್ನ? ಐಟಮ್ ತಗೊಂಡ್ಮೇಲೆ ತಿರ್ಗಾ ವಾಪಸ್ ಹಾ. ರಿಟರ್ನ್ ಮಾಡಕ್ಕಾಗಲ್ಲ, ಅದು ಸ್ಕ್ಯಾಮ್ ತರ. ನೆಕ್ಸ್ಟ್ ಯಾವ ತರ ಸ್ಕ್ಯಾಮ್ ಆಗುತ್ತೆ? ತಿರ್ಗಾ ಅದೇ ಈ ಮೊಬೈಲ್ ಕಿತ್ಕೊಳ್ಳೋದು, ಮೊಬೈಲ್ ಕಿತ್ಕೋತಾರೆ. ಯಾವ್ಯಾವ ಟೈಮಲ್ಲಿ? ಕೊಲೆ ಮಾಡ್ತೀನಿ, ಕೊಳೆ ಮಾಡೋದು, ಮರ್ಡರ್, ಆ ತರ ಮಾಡ್ತೀನಿ, ಇದೆಲ್ಲ ಮಾಡ್ತಾರೆ. ಮತ್ತೆ ಇನ್ಯಾವ ತರ ಆಗುತ್ತೆ? ನಾನು ಸರ್ವೆ ಮಾಡ್ತಾ ಇದ್ದೀನಿ, ಕಾಲೇಜ್ ಸ್ಟೂಡೆಂಟ್ ನಾನು. ಈ ಮೆಜೆಸ್ಟಿಕ್ ಅಲ್ಲಿ ಯಾವ್ಯಾವ ತರ ಸ್ಕ್ಯಾಮ್ ಆಗುತ್ತೆ, ನಮ್ ಜನಕ್ಕೆ ಹೆಂಗ್ ಸ್ಕ್ಯಾಮ್ ಆಗತ್ತೆ ಅಂತ ಬೇಕು. ಎಲ್ಲಿ ಕೇಳ್ಬೇಕು? ಅಲ್ಲ ಹೌದಾ? ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ತುಂಬಾ ತರ ಸ್ಕ್ಯಾಮ್ ಆಗುತ್ತೆ. ಲೈಕ್ ಯಾವ ತರ? ಯಾವ್ದೋ ಪ್ರಾಡಕ್ಟ್ ತರ್ತಾರೆ, ಹಾ. ಅಂದ್ರೆ ಅವ್ರು ಹೇಳ್ತಾರೆ ನಾನು ಇಲ್ಲಿಂದ ಬಂದಿದ್ದೀನಿ, ಹಾ ಯಾವ್ದೋ ಊರಿಂದ ಬಂದಿ, ನನ್ ಮೊಬೈಲ್ ಕಳೆದಿದೆ, ದುಡ್ಡು ಕಳೆದಿದೆ, ಹಾ ಒಂದ್ ಸ್ವಲ್ಪ ದುಡ್ಡು ಕೊಡಿ, ಹಾ ಹಂಗ್ ಮಾಡ್ತಾರೆ. ತುಂಬಾ ಜನ ಅಂದ್ರೆ ನೋಡೋಕೆಲ್ಲ ಟಾಪ್ ಆಗಿರ್ತಾರೆ, ಡ್ರೆಸ್ ವೆಲ್ ಡ್ರೆಸ್ ಎಲ್ಲ ಇರುತ್ತೆ. ಬಟ್ ಜಸ್ಟ್ ನಾನು ಮೊಬೈಲ್ ಕಳ್ಕೊಂಡೆ, ಒಂದು ಫೋನ್ ಮಾಡ್ತೀನಿ ಅಂತ ಫೋನ್ ಇಸ್ಕೊತಾರೆ. ಹಾ ಅದರಿಂದ ಫ್ರಾಡ್ ಆಗುತ್ತೆ. ನಂಬರಿಂದ ಕಾಲ್ ಮಾಡಿ ರೀಸೆಂಟ್ಲಿ ಆಗಿದೆ. ಅಂದ್ರೆ ನಿಮ್ಮ ಮೊಬೈಲ್ ಇಸ್ಕೊಳ್ಳೋದು ಒಂದು ಕಾಲ್ ಮಾಡ್ತಾ ಒಂದು OTP ಬರುತ್ತೆ, ನೀವು ಅಬ್ಸರ್ವ್ ಮಾಡಿದ್ರೆ ಹಾ ಹಾ ಅದರಲ್ಲಿ ಮಾಡ್ತಾರೆ. ಅದೊಂಥರ. ನೆಕ್ಸ್ಟ್ ಲೈಕ್ ಯಾವ ತರ? ಇದೇ ತರ ಫೇಕ್ ಡ್ರೆಸ್ ಹಾಕೊಂಡು ಏನದು ರಿಲಿಜನ್ ರಿಲೇಟೆಡ್ ವಸ್ತುನ ಮಾರೋದು. ಹಾ 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 ಅವರೇ ರಿಲಿಜನ್ ಫಾಲೋ ಮಾಡಲ್ಲ ಅನ್ಕೊಳ್ಳಿ, ಅದು ಭಗವದ್ಗೀತೆ ಮಾರೋದು ಅನ್ಕೊಳ್ಳಿ, ಅದೆಲ್ಲ ಒಂದು ಸ್ಕ್ಯಾಮ್ ಅಲ್ಲ. ಅಂದ್ರೆ ಎಮೋಷನಲಿ ಕ್ಯಾಚ್ ಮಾಡ್ಕೊಂಡು ಆ ಡ್ರೆಸ್ ಹಾಕೊಂಡು ತಗೋತಾರ ಅನ್ನೋ ಒಂದು ಭರವಸೆ ಇರುತ್ತೆ, ಅದ್ರ ಮೇಲೂ ಮಾರೋದು. ಇದ್ರ ಮಧ್ಯೆ ಏನು ಗೊತ್ತಾ ಬೇಜಾರಿರೋದು ಬಾಸು, ಹಿಂದೆ 3-4 ಚಾಲೆಂಜಸ್ ವಿಡಿಯೋ ಮಾಡಿದ್ದೀನಿ. ಬಟ್ ಅದಕ್ಕೆ ಯಾವುದಕ್ಕೂ ಹೇಳ್ಕೊಳ್ಳೋಷ್ಟು ರೀಚ್ ಸಿಕ್ಕಿಲ್ಲ, ಅದೇ ಬೇಜಾರು. ಬಟ್ ಆದ್ರೂ ನನ್ನ ಕನ್ಸಿಸ್ಟೆನ್ಸಿನ ಬಿಡಬಾರ್ದು ಅಂತ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಅಲ್ಲ, ಎಂತೆಂಥವ್ರಿಗೋ ಸಪೋರ್ಟ್ ಮಾಡ್ತೀರಾ, ಬರೀ ಆವು ಅಂದ್ಕೊಂಡೆ ರೀಚ್ ಆಗೋಗ್ತಾರೆ. ಸಪೋರ್ಟ್ ಮಾಡಿ, ಬೇಜಾರೇನಿಲ್ಲ. ಜೊತೆಗೆ ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ, ಆಗಲೇ ಅಲ್ವಾ ನಮಗೂ ಮೋಟಿವೇಶನ್ ಸಿಗೋದು ಇನ್ನೂ ಹೆಚ್ಚು ಕಂಟೆಂಟ್ ಕೊಡೋಕ್ಕೆ. ಅಲ್ಲ, ಈ ಥರ ಡಿಮೋಟಿವೇಶನ್ ಆಗಿ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಸು ಡ್ರಾಪ್ ಆಗಿರ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬಾಸು. ಕಂಟೆಂಟ್ ಮಾಡೋಕ್ಕಂತಾನೆ EMIಲಿ ಫೋನ್ ತೊಗೊಂಡಿರ್ತೀವಿ, ಮೈಕ್ ಸಹ ತೊಗೊಂಡಿರ್ತೀವಿ.
ಗೊತ್ತು ನೀವೇನು ಹೇಳಿಲ್ಲ EMI ತೊಗೊಳ್ರಪ್ಪ ಅಂತ, ಆದ್ರೂ ಕಂಟೆಂಟ್ ಮಾಡೋ ಒಂದು ಹುಚ್ಚಿಗೆ ಪ್ರಾಪ್ಸ್ ಬೇಕಲ್ಲ, ಅದಕ್ಕಾಗಿ ನಾವು EMI ತೊಗೊಂಡಿರ್ತೀವಿ ಅಷ್ಟೇ. ಬಟ್ ಯಾವತ್ತಾದರೂ ಒಂದಿನ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಒಂದು ನಂಬಿಕೆಲಿದ್ದೀನಿ ಬಾಸು. ಲೈಕ್ ಯಾವ್ಯಾವ ತರ ಸ್ಕ್ಯಾಮ್ ಆಗುತ್ತೆ? ಸ್ಕ್ಯಾಮ್ ಅಂದ್ರೆ ಎಲ್ಲಾ ತರಾನು ಸ್ಕ್ಯಾಮ್ ಆಗುತ್ತೆ. ಅದ್ರಲ್ಲಿ ತುಂಬಾ ಆಗೋದು ಅಂದ್ರೆ ಈ ಕಳ್ತನ, ಆಮೇಲೆ ಫೋನ್ ಗಿನ್ ಕಿತ್ಕೊಂಡು ಹೋಗೋದು, ಅದ್ರಲ್ಲೂ ದೊಡ್ಡದು ರಾಬ್ರಿ. ಓಕೆ. ರಾಬ್ರಿ ತುಂಬಾ ರಾಬ್ರಿ ಮಾಡ್ತಾರೆ. ನಾನು ರೀಸೆಂಟ್ ಆಗಿ 1 ತಿಂಗಳಿಂದ ನನ್ನ ಫ್ರೆಂಡ್ಗೂ ರಾಬ್ರಿ ಆಗಿತ್ತು. ಈಗ 1 ತಿಂಗಳಾಯ್ತು, ಒಂದು ಕಾಲ್ ತಿಂಗಳಾಯ್ತು. ನನ್ನ ಫ್ರೆಂಡ್ ಒಬ್ಬ ಹಿಂಗೆ ನೈಟ್ ಟೈಮ್ ಊರಿಂದ ಬಂದಿಯಾನೆ. ಬರ್ಬೇಕಾದ್ರೆ ಅವನ್ನ ನಿಲ್ಸ್ಕೊಂಡ್ಬಿಟ್ಟು 4-5 ಜನ ಫೋನು, ಅವನ ಹತ್ರ ಇದ್ದಿದ್ದು ವಾಚು ಎಲ್ಲ ಕಿತ್ಕೊಂಡಿದ್ದಾರೆ. ಚಾಕು ತೋರಿಸಿ ಎಲ್ಲ ಪ್ರತಿಯೊಂದು ಕಿತ್ಕೊಂಡಿದ್ದಾರೆ. ಚಾಕು ತೋರಿಸಿ ಅವನು ಬೇಡ್ಕೊಂಡಂತೆ, ಎಷ್ಟೋ ಬೇಡ್ಕೊಂಡಂತೆ. ಎಷ್ಟು ಬೇಡ್ಕೊಂಡ್ರು ಮನೆ ಹೋಗೋ ದುಡ್ಡಿಲ್ಲ ಅಣ್ಣ ಕೊಡ್ರಿ ಅಂದ್ರೂ ಚುಚ್ಬಿಡ್ತೀನಿ ಹಿಂದೆ ನಡಿ ಅಂತ ಅಂದ್ರಂತೆ. ಅದಕ್ಕೆ ಅವ್ನು ಎದುರ್ಕೊಂಡ್ಬಿಟ್ಟು ಇಲ್ಲಿ ಯಾರು ಹೆಲ್ಪ್ ಮಾಡಕ್ಕೂ ಯಾರು ಮುಂದೆ ಬರ್ಲಿಲ್ವಂತೆ. ಆಮೇಲೆ ಮಧ್ಯರಾತ್ರಿ ಅವನು ಆಲ್ಮೋಸ್ಟ್ 12-12:30 ಆಗಿತ್ತಂತೆ. ಆಮೇಲೆ ಅವನು ಹೋಗ್ಬಿಟ್ಟು ಯಾರೋ ಆಟೋ ಡ್ರೈವರ್ ಹತ್ರ ಬೇಡ್ಕೊಂಡಂತೆ, ಮನೆಗೆ ಹೋದ ತಕ್ಷಣ ದುಡ್ಡು ಇಸ್ಕೊಡ್ತೀನಿ ಕಿತ್ಕೊಂಡು ಹೋಗ್ರಿ ಅಂತ. ತುಂಬಾ ಬೇಜಾರಲ್ಲಿ ಅಳ್ಕೊಂತ ಕೇಳಿದ್ನಂತೆ. ಅದಕ್ಕೆ ಅವಾಗ ಅವ್ನು ಯಾರೋ ಒಬ್ಬ ಒಳ್ಳೆಯವನು ಇರ್ಬೇಕು ಆಟೋ ಡ್ರೈವರ್, ಪಾಪ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಬಿಟ್ಟು. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ವಾ ಇದ್ರ ಬಗ್ಗೆ? ಕಂಪ್ಲೇಂಟ್ ಕೊಟ್ಟ, ಏನು ಯೂಸ್ ಆಗಿಲ್ಲ ಬ್ರೋ. ನೋಡಿ ಕೊಟ್ಟೆ, ಇಂಥ ಏರಿಯಾದಲ್ಲಿ ಆತರ ರಾಬರಿ ಆಗಿದೆ. 1 ತಿಂಗಳಾಯ್ತು, 1.5 ತಿಂಗಳಾಯ್ತು, ಏನು ಒಂದು ಅಪ್ಡೇಟ್ಸ್ ಬಂದಿಲ್ಲ ಅದ್ರ ಬಗ್ಗೆ. ಫೋನ್ ಮಾಡಿ ಹೇಳ್ತೀವಿ ಅಂತ ಅಂದ್ರಂತೆ. ಅದೇ ತುಂಬಾ ಕಷ್ಟ ಆಗುತ್ತೆ ಬ್ರೋ, ತುಂಬಾ ತರ ಆಗುತ್ತೆ. ಯಾವ್ದು ಬೇಕು ನಿಮ್ಗೆ ಆಗಾಗ ಕಾಸು ಕಿತ್ಕೊಳ್ಳೋದಾಗ್ಬೋದು, ಎಲ್ಲಾ ತರಾನು ನಡೆಯುತ್ತೆ ಇಲ್ಲಿ. ಲೈಕ್ ಅದೇ ಯಾವ್ಯಾವ ತರ ಏನು ಅಂತ? ಯಾವ್ಯಾವ ತರ ಅಂದ್ರೆ ಬ್ರೋ, ಅದೇ ಮಾಮೂಲು ಪಾಪ ದೂರ್ ಬಿಟ್ಟು ಊರ್ ಬಂದವ್ರಿಗೆಲ್ಲ ಬೆದರಿಸಿ ರಾತ್ರಿ ಹೊತ್ತು ಇವ್ರು ಕಾಸು ಕಿತ್ಕೋತಾರೆ. ಮತ್ತೆ ಇಲ್ಲಿ ಬ್ರಿಡ್ಜ್ ಮೇಲ್ಗಡೆನು ರಾತ್ರಿ ಹೊತ್ತು ಒಂದ್ ಸ್ವಲ್ಪ ಕಟ್ಟ ಜಾಸ್ತಿ ಬ್ರೋ. ಅವ್ರೆಲ್ಲ ಕಟ್ಟ ಜಾಸ್ತಿ ಇಲ್ಲಿ. ಲೈಕ್ ಯಾವ ತರ ಅವ್ರದ್ದು ಕಟ್ಟ? ಇಂಟ್ರೆಸ್ಟ್ ಇಲ್ದಿರೋರ್ಗುನು ಸುಮ್ನೆ ಕರಿಯೋದು, ಇದ್ ಮಾಡೋದು. ಆಮೇಲೆ ಏನಾರು ಒಂದ್ ಚೂರ್ ಗಲಾಟೆ ಆದ್ರೆ ಅದನ್ನೇ ದೊಡ್ಡ ಮಾಡೋದು, ಏನು ಮಾಡಿದ್ದು ಇದ್ರ ತರ ಆಗೋದು. ನನ್ ಫ್ರೆಂಡ್ಗೂ ಒಬ್ಬಂಗ್ ಅದೇ ತರ ಆಗ್ಬಿಟ್ಟಿತ್ತು. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಬಿಟ್ರೆ ನಾರ್ಮಲ್ ಎಲ್ಲ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿತ್ತು? ಏನಿಲ್ಲ ಬ್ರೋ, ಅವನು ಇದೇ ತರ ಸುಮ್ನೆ ಅವನು ಊರಿಂದ ಬಂದಿದ್ದ, ಮನೆಗೆ ಹೋಯ್ತಿದ್ದಂತೆ. ಈ ಬ್ರಿಡ್ಜ್ ಮೇಲೆ ಕಾಣಿಸ್ತಾ ಇತ್ತಲ್ಲ, ರಾತ್ರಿ ಆದ್ರೆ ಫುಲ್ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ. ಅವ್ರು ಬಂದು ಅವ್ನು ಬೇಡ ಅಂದ್ರೂ ಏನೋ ಬರೋದು ಮುಟ್ಟೋದು. ಆಮೇಲೆ ಅವನು ಏನೋ ಸ್ವಲ್ಪ ಜೋರ ಕೂಗಾಡಿಕ್ಕೆ ಏನಿಗೆ ಹಿಂಗ್ ಬರ್ತಾ ಇದ್ದೀರಾ ಅದಕ್ಕೆ ಅವ್ರ ಕಡೆ ಗುಂಪೆಲ್ಲ ಹಾಕೊಂಡು ಆತರ ಒಂಥರ. ಬಸ್ಸು ಈ ಸ್ಕ್ಯಾಮ್ಸ್ ಹೇಗೆ ನಡೆಯುತ್ತೆ ಮತ್ತೆ ಜನರನ್ನ ಹೇಗೆ ಮೋಸ ಮಾಡ್ತಾರೆ ಅಂತ ತಿಳ್ಕೊಂಡ್ರಿ ಅಲ್ವಾ? ನೆಕ್ಸ್ಟ್ ವರ್ಸ್ಟ್ ರೇಟಿಂಗ್ ಬಗ್ಗೆನೂ ತಿಳಿಯೋಣ. ಬಸ್ಸು ಈ ಕೆಂಪೇಗೌಡ ಬಸ್ ಸ್ಟೇಷನ್ ಬಗ್ಗೆ ನೆಗೆಟಿವ್ ರಿವ್ಯೂಸ್ ಇದೆ, ಇದೆಲ್ಲ ನಿಜನಾ ಸುಳ್ಳ ಅಂತ ಚೆಕ್ ಮಾಡೋಣ. ಈ ರಿವ್ಯೂ ಪ್ರಕಾರ ಏನಂದ್ರೆ ಇಲ್ಲಿರೋ ಕಂಡಕ್ಟರ್ಸ್ ತುಂಬಾ ರೂಢ ಇರ್ತಾರಂತೆ ಆ್ಯಂಡ್ ಯು ಕಾಂಟ್ ಇವನ್ ಟಾಕ್ ಟು ದೆಮ್ ಅಂತೆ. ಸರಿ ಬನ್ನಿ ಮಾತಾಡ್ಸೋಣ. ಅಣ್ಣ ಸರಿ, ಭಾಳ ಬೆಸಲ್ ಬರುತ್ತೆ ಆ ಕಡೆನಾ? ಥ್ಯಾಂಕ್ಸ್ ಅಣ್ಣ. ಅಣ್ಣ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು, ಯಾವ ಬಸ್ ಹತ್ಬೇಕು? 360K ಯಾವ ಬಸ್ ಅಂದ್ರಿ ನೀವು? 360K. ನಾನು ಒಂದ್ಸಲಿ ಕೇಳಿದ್ರು ಇನ್ನೊಂದ್ಸಲಿ ಕೇಳಿದೆ, ಯಾಕಂದ್ರೆ ಸ್ವಲ್ಪ ಟ್ರಿಗರ್ ಮಾಡೋಣ ಅಂತ. ಬಟ್ ಆದ್ರೂ ಅವರು ತಾಳ್ಮೆಯಿಂದನೇ ಆನ್ಸರ್ ಮಾಡಿದ್ರು, ಅಲ್ಲಿರೋರ್ಗು ಆನ್ಸರ್ ಮಾಡಿದ್ರು ಅಲ್ವಾ. ನೆಕ್ಸ್ಟ್ ರಿವ್ಯೂ ಇಲ್ಲಿರೋ ಆಟೋ ಡ್ರೈವರ್ಸ್ ಬಗ್ಗೆ. ಇಲ್ಲಿರೋ ಆಟೋ ಡ್ರೈವರ್ಸು ಸ್ವೀಟ್ ಆ್ಯಂಡ್ ಪೊಲೈಟ್ ಆ್ಯಂಡ್ ವೆರಿ ಫ್ರೆಂಡ್ಲಿ ಟು ಟಾಕ್ ಅಂತೆ. ಬಟ್ ಅವ್ರು ಆಲ್ಮೋಸ್ಟ್ ಡಬಲ್ ಚಾರ್ಜ್ ಮಾಡ್ತಾರಂತೆ, ಎಕ್ಸ್ಟ್ರಾ ಮನಿ ಕೇಳ್ತಾರಂತೆ. ಚೆಕ್ ಮಾಡೋಣ. ಸೊ ಇದಕ್ಕೆ ನಾನೇನು ಐಡಿಯಾ ಮಾಡಿದ್ದೀನಿ ಅಂದರೆ, ಈ ಮೆಜೆಸ್ಟಿಕ್ಕಿಂದ ಮಾರ್ಕೆಟ್ಗೆ ಓಲೋ ಆ್ಯಪಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ಚೆಕ್ ಮಾಡೋಣ. ಓಲೋದಲ್ಲಿ 97 ತೋರಿಸ್ತಾ ಇದೆ. ಅದೇ ಪ್ರೈಸ್ ಆಟೋ ಡ್ರೈವರ್ ಹೇಳ್ತಾರಾ, ಇಲ್ಲ ಜಾಸ್ತಿ ಹೇಳ್ತಾರಾ, ಇಲ್ಲ ಕಡಿಮೆ ಹೇಳ್ತಾರಾ ಅಂತ ಚೆಕ್ ಮಾಡೋಣ. ಅಣ್ಣ ಕೇರ್ ಮಾರ್ಕೆಟ್ಗೆ ಎಷ್ಟಾಗುತ್ತೆ? ಕೇರ್ ಮಾಡಿ ಸರ್ಕಲ್ ಬಿಡೋಕೆ ಇಂಟ್ರೆಸ್ಟ್ ಮಾಡ್ಬಿಡೋಣ. ಕೇರ್ ಮಾರ್ಕೆಟ್ ಸರ್ಕಲ್ ನೀವು ಅಲ್ಲಿ ಶಾಪಿಂಗ್ ಮಾಡಕ ಇಲ್ಲ? ಶಾಪಿಂಗ್ ಮಾಡೋದು 2 ಕಡೆ ಬರ್ತಾನ, ಒಂದು ಲ್ಯಾಪ್ಟಾಪ್, ಮೊಬೈಲು, ಅದರ ಶಾಪ್ಗಳು ಬರುತ್ತೆ. ಇಲ್ಲ ಅಲ್ಲಿ ಬಿಡ್ಬೇಕಷ್ಟೇ, ಕೇರ್ ಮಾರ್ಕೆಟ್ ಬಿಡ್ಬೇಕಷ್ಟೇ. ಮಾರ್ಕೆಟ್ ಅದ್ರ ಬಿಟ್ರೆ ಅಲ್ಲ ಎಷ್ಟಂತ ಹೇಳಿ? 150 ರೂಪಾಯಿ ಆಗತ್ತಾನ ಅಷ್ಟೇ. 150 ರೂಪಾಯಿ ಆಗತ್ತಾ? ಮೀಟರ್ ಹಾಕೊಂಡು ಹೋಗ್ತಿಲ್ಲ, ಮೀಟರ್ ಹಾಕೊಂಡು 100 ಮೀಟರ್ ಕೇಳಿ 180 ರೂಪಾಯಿ ಅದ ಮೀಟರ್ ಹಾಕೊಂಡು. ಸರಿ ಕೇಳ್ಕೊಂಡ್ಬಿಡ್ತೀನಿ. 5 ಜನ ಅವರೇ. ಕೇರ್ ಮಾರ್ಕೆಟ್ ಎಷ್ಟಾಗುತ್ತೆ? 150. ಕೇರ್ ಮಾರ್ಕೆಟ್ ಐತೆ, ಕೇರ್ ಮಾರ್ಕೆಟ್ ಬರ್ತಾರೆ ಕರ್ಕೊಂಬರ 5 ಜನ, ಇನ್ನು 3 ಜನ ಫ್ರೆಂಡ್ಸ್ ಅವ್ರೆ. ಅಲ್ಲೂ ಅವರು ಕೇಳ್ತವ್ರೆ ಯಾರು ಕಮ್ಮಿ ಆಯ್ತು ಅಲ್ಲಿ ಎಲ್ಲಿ ಹೋದ್ರು ಒಂದೇ ರೇಟಾ? 150 ರೂಪಾಯಿ. 1000 ಗಾಡಿ ಕೇಳಿದ್ರೆ ಮತ್ತೆ
1000 ಗಾಡಿ ಕೇಳಿದ್ರು ಮತ್ತೆ ಮಾರ್ಕೆಟ್ಗೆ ಎಷ್ಟು ಅಣ್ಣ? ಮಾರ್ಕೆಟ್ ಎಷ್ಟಾಗತ್ತೆ ಅಂತ ಮೀಟರ್ ಹಾಕಲ್ವಾ? ಮೀಟರ್ ಹಾಕಿ 2 ವರ್ಷ ಆಯ್ತಾ? ಹೇಗೆ ಎಲ್ಲ ಓಲಾ ಬಂದ ಬಿಟ್ಟು ಎಲ್ಲ ಹೋಗ್ತವೆ 150 ಜಾಸ್ತಿ ಆಯ್ತಲ್ಲ ಅಣ್ಣ, ಕಮ್ಮಿ ಇಲ್ವಾ? 200 ರೂಪಾಯಿ ಕೇಳಿದ 150 ರೂಪಾಯಿ ಕೇಳಿದ್ವಿ ನೋಡಿ. ಜಾಸ್ತಿ ಆಯ್ತು ಸರಿ. ಕೇಳೋದ್ ಬೇಡ್ವಾ? ಏನ್ 3 ಜನ ಕೇಳಿದಪ್ಪ, ನಾನು ಜಾಸ್ತಿ ಜನ ಕೇಳದ್ನ ಬಹಳ ಬುದ್ಧಿವಂತ ಕೇಳ್ಬೇಕಲ್ಲ ನಾವು. ಅಲ್ಲ 53 ರೂಪಾಯಿ ಡಿಫ್ರೆನ್ಸ್ ಇದೆ ಬಾಸು. ಅವರು ಜಾಸ್ತಿ ಮಾಡಲಿ, ಒಂದು 10-20 ರೂಪಾಯಿ ಜಾಸ್ತಿ ಮಾಡಲಿ ಪರವಾಗಿಲ್ಲ, ಓಕೆನಾ? ಆ ಕಡೆಯಿಂದ ಅವರು ಖಾಲಿ ಬರಬೇಕಾಗಿರುತ್ತೆ. ಸೊ ಹಾಗಾಗಿ ಜಾಸ್ತಿ ಮಾಡಲಿ. ಏಕ್ದಮ್ 53 ರೂಪಾಯಿ ಮಾಡಿದ್ರೆ ಸುಮ್ಮನೆ ಇವರಿಂದ ಒಳ್ಳೆ ಆಟೋ ಡ್ರೈವರ್ಸ್ಗೂ ಕೆಟ್ಟ ಹೆಸರು. ಮತ್ತೆ ಇನ್ನೊಂದು ರಿವ್ಯೂದಲ್ಲಿ ಏನ್ ಹಾಕಿದ್ದಾರೆ ಅಂದ್ರೆ, ಸ್ನಾಕ್ಸ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕಂತೆ, MRP ಗಿಂತ ಜಾಸ್ತಿ ತಗೋತಾರಂತೆ, ಮತ್ತೆ ಪ್ರಾಡಕ್ಟ್ ಎಕ್ಸ್ಪೈರಿ ಆಗಿರೋದನ್ನ ಕೊಡ್ತಾರಂತೆ. ಇದನ್ನ ಚೆಕ್ ಮಾಡೋಣ. ಅಣ್ಣ ಒಂದು ಬಿಂಗೋ ಅಣ್ಣ, ಒಂದು ಬಿಂಗೋ. ಒಂದು ಡಾರ್ಕ್ ಫ್ಯಾಂಟಸಿ ಕೊಡಿ, ಒಂದು ಡಾರ್ಕ್ ಫ್ಯಾಂಟಸಿ. ಡಾರ್ಕ್ ಫ್ಯಾಂಟಸಿ ಅಷ್ಟೇ. ಎಷ್ಟಾಯ್ತು? ಎಷ್ಟಾಯ್ತು? ಸಮೋಸ ಎಷ್ಟು? 50 ರೂಪಾಯಿ 2. ಪರ್ಚೇಸ್ ಮಾಡಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು MRP ಎಲ್ಲ ಚೆಕ್ ಮಾಡಿ ಹೇಳ್ತೀನಿ. ಮ್ಯಾನುಫ್ಯಾಕ್ಚರಿಂಗ್ ಡೇಟು ಕರೆಕ್ಟಾಗಿದೆ. ಇದು 20 ರೂಪಾಯಿ, ಇದು 30 ರೂಪಾಯಿ. ಮ್ಯಾನುಫ್ಯಾಕ್ಚರಿಂಗ್ ಡೇಟು ಕರೆಕ್ಟಾಗಿದೆ. ಟೋಟಲ್ 50 ರೂಪಾಯಿ ಪೇ ಮಾಡಿದ್ದು ನಾನು. ಇಲ್ಲಿರೋ ಸ್ಟಾಫ್ಸ್ಗಳು ಯಾರು ಹೆಲ್ಪ್ ಮಾಡಲ್ವಂತೆ. ಅವರು ಮಾತಾಡೋದ್ರಲ್ಲಿ ಮತ್ತು ಫೋನ್ ಯೂಸ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರಂತೆ. ಇದು ನಿಜಾನಾ? ಅಣ್ಣ ಹೆಬ್ಬಾಳ ಬಸ್ ಎಲ್ಲಿ ಬರುತ್ತಾ? ಹೆಬ್ಬಾಳ ಬಸ್ಸು ಆ ಕಡೆ ಹೋಗ್ಬೇಕಾ? ಲಾಸ್ಟ್. ಥ್ಯಾಂಕ್ಸ್ ಅಣ್ಣ. ಸರ್ ಹೆಬ್ಬಾಳ ಬಸ್ ಎಲ್ಲಿ ಬರುತ್ತೆ? ಲಾಸ್ಟಾ? ಥ್ಯಾಂಕ್ಸ್ ಅಣ್ಣ. ಪ್ರಾಪರ್ ಆಗಿ ಬೋರ್ಡ್ಸ್ ಇಲ್ವಂತೆ, ಮತ್ತೆ ಬಸ್ಸಿನ ಡೀಟೇಲ್ಸ್ ಬೋರ್ಡು ಅಷ್ಟು ಪ್ರಾಪರ್ ಇಲ್ವಂತೆ. ಅಲ್ಲೊಂದು ಬೋರ್ಡ್ ಇದೆ, ಅಲ್ಲೊಂದಿದೆ ಬೋರ್ಡು, ಅಲ್ಲೊಂದಿದೆ, 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 ಅಲ್ಲೊಂದಿದೆ. ಬಸ್ಸು ಈ ರಿವ್ಯೂ ಪ್ರಕಾರ ಬೆಂಗಳೂರು ಇಸ್ ದ ಒನ್ ಆಫ್ ದ ರಿಚೆಸ್ಟ್ ಸಿಟಿ ಇನ್ ಇಂಡಿಯಾ, ಬಟ್ ಬಸ್ ಸ್ಟ್ಯಾಂಡ್ ಇಸ್ ವೆರಿ ಡರ್ಟಿ ಆ್ಯಂಡ್ ನಾಟ್ ಇಂಪ್ರೂವ್. ಅವ್ರು ಹೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ವಿಮಲ್ ನೋಡಿ ಹೆಂಗೆ ತುಪ್ಪಕ್ ಅಂತ ಹೋಗ್ದವ್ರೆ. ವೈಟ್ ಪೇಂಟ್ ಎಲ್ಲ ರೆಡ್ ಪೇಂಟ್ ಮಾಡ್ಕೋರೆ. ಅಲ್ಲ ನೋಡಿ ಡಸ್ಟ್ಬಿನ್ ಅಲ್ಲೇ ಇದೆ. ಡಸ್ಟ್ಬಿನ್ ಒಳಗಡೆ ಕಸ ಹಾಕ್ರೋ ಅಂದ್ರೆ ಅದ್ರ ಕೆಳಗಡೆ ಕಸ ಹಾಕೋರೆ. ಇನ್ನ ನೆಕ್ಸ್ಟ್ ಸ್ಕ್ಯಾಮ್ ಯಾವುದು ಅಂದ್ರೆ ಬಾಸು, ಅದು ಸ್ಕ್ಯಾಮ್ ಅನ್ನೋದಕ್ಕಿಂತ ಒಂದು ದೊಡ್ಡ ದಂಧೆ ಅಂತಾನೆ ಹೇಳ್ಬೋದು. ಆಗ್ಲೇ ಒಬ್ರು ಹೇಳಿದ್ರಲ್ವಾ, ಈ ಬ್ರಿಡ್ಜ್ ಮೇಲ್ಗಡೆ ಕಾಟ ಜಾಸ್ತಿ ಇದೆ ಅಂತ. ಅದೇನ್ ಕಾಟ ಇರ್ಬೋದು, ಅದೇನ್ ಸಮಸ್ಯೆ ಅಂತ ತಿಳಿಯೋಕೆ ನಾವು ಇಲ್ಲೇ ಸಾಯಂಕಾಲ ತನಕ ವೆಯ್ಟ್ ಮಾಡಿ ರಿಯಾಲಿಟಿ ಏನು ಅಂತ ಚೆಕ್ ಮಾಡಿದ್ವಿ. ಮತ್ತೆ ಇಲ್ಲಿ ಬ್ರಿಡ್ಜ್ ಮೇಲ್ಗಡೆನೂ ರಾತ್ರಿ ಹೊತ್ತು ಒಂದ್ ಸ್ವಲ್ಪ ಕಾಟ ಜಾಸ್ತಿ ಬ್ರೋ. ನೋಡಿ ಬಾಸು, ಬೆಳಗ್ಗೆ ಹೊತ್ತು ಯಾರು ಇಲ್ಲ. ಮೇ ಬಿ ಪೊಲೀಸರು ಇದಾರಲ್ಲ, ಅದಕ್ಕೆ ಇರ್ಬೇಕಂತ. ನೋಡೋಣ ಸಾಯಂಕಾಲ ಟೈಮಲ್ಲೂ ಇದೇ ತರ ಇರುತ್ತಾ ಅಥವಾ ಅವರು ದಂಧೆಗೆ ಇಳಿತಾರ ಅಂತ. ಆಶ್ಚರ್ಯ ಏನಂದ್ರೆ ಬಾಸು, ಸಾಯಂಕಾಲ ಟೈಮನ್ನು ಯಾರು ಕಾಣಿಸ್ಕೋತಿಲ್ಲ, ಬಿಕಾಸ್ ಪೊಲೀಸರು ಇದಾರೆ. ಬಟ್ ಅವರು ಇನ್ನೊಂದು ಜಾಗನ ಹುಡಿಕೊಂಡವ್ರೆ. ಇಲ್ಲಾಗಲೇ ಮಾತುಕತೆನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಮತ್ತೆ ಅವ್ರು ಹೇಳಿದ್ರಲ್ಲ, ಸುಮ್ಮನೆ ಹೋಗ್ತಾ ಇದ್ರು ಹಿಂಸೆ ಕೊಡ್ತಾರೆ ಅಂತ. ನೋಡಿ ಅಲ್ಲಿ ಹಿಂಸೆ ಕೊಡ್ತಾವ್ರೆ. ಸೊ ಗೊತ್ತಾಯ್ತಲ್ವಾ ಬಾಸು, ಈ ಸ್ಕ್ಯಾಮ್ಸ್ಗಳು ಹೇಗೆ ನಡೆಯುತ್ತೆ, ಜನರನ್ನ ಹೇಗೆ ಮೋಸ ಮಾಡ್ತಾರೆ ಅಂತ. ಜೊತೆಗೆ ಈ ರಿವ್ಯೂಸ್ಗಳು ಯಾವುದು ನಿಜ ಯಾವುದು ಸುಳ್ಳು ಅಂತ ತಿಳ್ಕೊಂಡ್ರಿ. ಸ್ವಲ್ಪ ಹುಷಾರಾಗಿರಿ ಅಂತ ಕೇಳ್ಕೊತೀನಿ. ಹಾಗಿದ್ರೆ ಬರದ ಬಾಸು, ಅಲ್ಲಿ ತನಕ ಟೇಕ್ ಕೇರ್ ಮತ್ತು ಸ್ಟೇ ಸೇಫ್.